ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚಂದ್ರನ್ನ ನೋಡದೆ ಇರೋ ಹಾಗೆ ತಡೆಯಕ್ಕಾಗಲ್ಲ. ಆದ್ರೆ ಆ ದೀಪಗಳು ಬೆಳಗದೆ ಇರೋ ತರ ಮಾಡ್ಬೋದಲ್ಲ. ಒಂದಿರ್ವೆ ಕಚ್ಚಿದ್ರು ನಾವೇ ಮಾಡಿರೋದು ಅಂತಾಳೆ ನಿಮ್ಮಕ್ಕ. ಅದಕ್ಕೋಸ್ಕರ ಈ ಕೆಲ್ಸನ ನೀನೇ ಮಾಡ್ಬೇಕು. ನನಗೇನ್ ಲಾಭ? ನಮ್ಮ ಹತ್ರ ದುಡ್ಡಿಲ್ಲ ನೀನು ಕೊಡೋದಕ್ಕೆ. ವಲ್ಲಭ, ನಿನ್ ಮಧ್ಯದಲ್ಲಿ ಮಾತಾಡ್ಬೇಡ. ಎಲ್ಲ ಲಾಭನ ದುಡ್ಡಿಂದ ಅಳಿಯಕ್ಕಾಗಲ್ಲ ಕಣೋ. ನೋಡು ಸುಮ್ನ, ನನ್ನನ್ನಲ್ಲ, ಅಲ್ಲಿ ನೋಡು. ನಿಮ್ಮಕ್ಕ ನಯನಿ ಮುಖದಲ್ಲಿ ಆಲ್ರೆಡಿ ಕೋಟಿ ದೀಪದ ಕಾಂತಿ ಇದೆ. ಕಾರಣ ಹೆತ್ತ ಮಗಳು ಗಾನವಿ, ದತ್ತು ತಗೋತಾ ಇರೋ ಮಗಳು ಗಾಯತ್ರಿ ಇರೋದ್ರಿಂದ. ನಾಳೆನೋ ನಾಡಿದ್ದು ನಿಮ್ ದೊಡ್ಡತ್ತೆ ಗಾಯತ್ರಿ ಅಕ್ಕನ್ನ ಕರ್ಕೊಂಡು ಬರ್ತಾರೆ. ನಿನ್ನ ಹತ್ರ ಇರೋ ಆಸ್ತಿನ ಕಿತ್ಕೋತಾರೆ. ನಿನ್ನನ್ನ ಬಿಕಾರಿ ಮಾಡ್ತಾರೆ. ನೀನು ವಿಕಾರಿ ಆಗೋಗ್ತೀಯ. ಈಗಿರೋ ಅಂದ ಆಗ ಇರಲ್ಲ. ನಿನ್ನನ್ನ ನೀನೇ ಗುರ್ತು ಹಿಡಿಯಕ್ಕಾಗ್ಲಿಲ್ಲ ಅಂದಮೇಲೆ ಬೇರೆಯವ್ರು ಹೇಗೆ ಗುರ್ತು ಹಿಡಿತಾರೆ? ಈ ದೀಪಾರಾಧನಾ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ರೆ ದತ್ತು ತಗೊಳ್ಳೋದು ತಾನಾಗೇ ನಿಲ್ಲುತ್ತೆ. ನಯನಿ ಸೋತ್ ಹೋಗ್ತಾಳೆ. ಆಮೇಲೆ ನಿಮ್ಮಕ್ಕನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಿಕ್ಕೆ ನಿನಗೊಂದು ಅವಕಾಶ ಸಿಗುತ್ತೆ. ಅರ್ಥ ಆಯ್ತು ಅತ್ತೆ. ನೀವ್ ನನ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ನೀವ್ ಹೇಳೋ ಹಾಗೆ ನಾನ್ ಮಾಡ್ಲಿಲ್ಲ ಅಂದ್ರೆ ನನ್ನ ಉಳಿವಿಗೆ ಅಪಾಯ ಆಗೋ ತರ ಇದೆ. ಈಗ್ಲೇ ಹೋಗ್ತೀನಿ. ಏನು ಇವಾಗ ದೀಪನೆಲ್ಲ ಆರಿಸ್ಬಿಡ್ತೀಯಾ? ಹಾಗೆ ಮಾಡಿದ್ರೆ ಅವ್ರ ಅಕ್ಕ ಇವಳಿಗೆ ಅನ್ನೇನ ಊದಿಸ್ತಾಳೆ. ಏನ್ ಮಾಡ್ತೀನಿ, ಹೇಗ್ ಮಾಡ್ತೀನಿ ಅಂತ ನೋಡಿ ಬಾವಾ. ಮಾಮ್, ಆವೇಶಕ್ಕೊಳಗಾಗಿರೋ ಹೆಣ್ಣು ಗೆದ್ದಿರೋ ಉದಾಹರಣೆ ಚರಿತ್ರಲ್ಲೇ ಇಲ್ಲ. ಯೋಚನೆ ಮಾಡೇ ಮಾಡಬಹುದು. ನೋಡೋಣ. ನನಗೆದುರಾಗಿರೋ ಬಾಲಾರಿಷ್ಟ ದೋಷನ ಇವಳ ಮೂಲಕ ತೊಲಗಿಸ್ಬೋದೋ ಏನೋ. 100% ಸುಮನ್ನ ದೀಪಾರಾಧನೆನ ಹಾಳು ಮಾಡ್ತಾಳಂಟಿ. ಯಾಕೆ ಅಂದ್ರೆ ಅವಳು ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತಾಳೆ. ಮಾತಾಡೋದೆಲ್ಲ ಮುಗೀತಾ? ಬಂದ್ಬಿಟ್ಟೆ. ಬರ್ಬಾರ್ದಾ? ಹೋಗು ಅಂದ್ರೆ ಹೊರಟೋಗ್ತೀನಿ. ಎಲ್ಲಿಗೆ ಹೋಗ್ತೀಯೇ? ಮನೆಗೆ ಹೋಗು ಅಂತೀರಾ ಚಿಕ್ಕಮ್ಮ? ನಾನ್ ಅನ್ಲಿಲ್ಲ ತಾಯಿ. ನೀವು ಗಂಡ ಹೆಂಡತಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೀನ್ಯಾಕೆ ಮಧ್ಯದಲ್ಲಿ ಮಾತಾಡ್ತೀಯ? ದೀಪ ಬೆಳಗ್ಸಿದ್ದಾಯ್ತಲ್ಲ, ಆಕಾಶ ನೋಡು. ಏನ್ ಕಾಣಿಸ್ತಾ ಇದೆ ರೀ? ಹೊಸದಾಗಿ ಮದ್ವೆ ಆಗಿರೋ ಹೆಂಡತಿ ತರ ಫೀಲ್ ಮಾಡ್ಕೊಂಡು ನೋಡಿ ಆಂಟಿ. ಅರುಂಧತಿ ನಕ್ಷತ್ರ ಕಾಣಿಸ್ಬೋದೇನೋ. ಪಾವನ ಮೂರ್ತಿಯಿಂದ ಅವಳು ದಿನಾ ನಕ್ಷತ್ರ ನೋಡಂಗಾಗ್ತಿದ್ಯಮ್ಮ. ಭಾವ
ಚಂದ್ರನ ದರ್ಶನ ಮಾಡೋ ಮುಹೂರ್ತ ಇನ್ನೇನು ಹತ್ರ ಬರ್ತಿದೆ. ಆದ್ರೆ ಕ್ಷಣಕಾಲ ಮಾಯ ಆಗಿ ಚಂದ್ರ ನೋಡಿದ ತಕ್ಷಣ ಗಾಯತ್ರಿನ ದತ್ತು ತಗೋಬಹುದು ಅಂತ ಸ್ವಾಮೀಜಿಯವ್ರು ಹೇಳಿದ್ದಾರೆ. ಅದೇ ದೇದೀಪ್ಯಮಾನವಾದ ಮುಹೂರ್ತ ಕಣಮ್ಮ. ಮಾಮ್, ಸುಮನ, ಬನ್ನಿ ಮಾಮ್. ಏನು ಎಲ್ರು ತಲೆ ಎತ್ಕೊಂಡು ನೋಡ್ತಾ ಇದ್ದೀರಲ್ಲ? ನಾವು ತುಂಬಾ ಹೆಮ್ಮೆಯಿಂದ ಬದುಕ್ತಿದೀವಿ ರೀ, ಅದಕ್ಕೆ ತಲೆ ಎತ್ತಿದೀವಿ. ಹಾ, ನಾವೇನ್ ತಲೆ ತೆಗೆಸ್ಕೊಂಡು ಬದುಕ್ತಾ ಇದೀವಾ? ಕಿತ್ತೋ ಜೋಕ್ ಬೇಡ. ಹೇಯ್, ನೀನು ಆಕಾಶದ ಕಡೆ ನೋಡೋ. ನಿನಗೆ ಚಂದ್ರನ ದರ್ಶನ ಆದ್ಮೇಲೆ ನೀನು ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ ಅಂತ ಹೇಳೋದನ್ನ ಬಿಡ್ತಾರೆ. ಸುಮನನ್ನು ನೋಡಿದ್ರೆ ಒಳ್ಳೇದು. ನನ್ ಮಾವ ಹೇಳೋ ತರ ಏನಲ್ಲ. ಆದ್ರೆ ಏನು ಇಲ್ದೇ ಇರ್ಬೇಕಾದ್ರೇನೆ ಮಗುನ ಹೆತ್ತಿಯಲ್ಲೇ. ಅಯ್ಯಯ್ಯೋ, ಅದಕ್ಕೆ ಬೇಬಿ ಉಳಿಲಿಲ್ಲ ಅನ್ಸತ್ತೆ. ಬಾಯಿ ಮುಚ್ತೀರಾ? ಸುಮ್ಮನ, ಏನಿದು ಚಿಕ್ಕೋರು ದೊಡ್ಡೋರು ಅಂತಿಲ್ದೆ? ಅವ್ರ ಯಾಕೆ ಹಾಗೆ ಹೇಳ್ಬೇಕು? ಸಾರಿ ನಮ್ಮ, ನಾನು ಬೇಕು ಅಂತ ಅನ್ಲಿಲ್ಲ. ಗ್ರೋತ್ ಸರಿ ಇಲ್ದೆ ಹಾಗಾಗಿರ್ಬೋದು ಅಂತ ಹೇಳಿದೆ. ನೀವು ಗ್ರೋತ್ ಇಲ್ದಿರೋರಲ್ವಾ? ಮೊದ್ಲು ನೀವು ನಿಮ್ಮನ್ನ ನೋಡ್ಕೊಂಡು ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ. ಸುಮನ, ಮಾವ ಸಾರಿ ಹೇಳಿದ್ಮೇಲೂ ಕೂಡ ಯಾಕೆ ಹಾಗೆ ಮಾತಾಡ್ತಿದ್ಯಾ? ಯಾವ್ದೋ ಒಂದ್ ರೀತಿಲಿ ನನ್ಗೆ ಅವಮಾನ ಮಾಡಿಸಿ ನೀವ್ ಒಳಗೊಳಗೆ ಖುಷಿ ಪಡೋದಿಕ್ಕೆ ನಾನ್ ಯಾಕೆ ಇಲ್ಲಿರ್ಬೇಕು ಹೇಳಿ? ಸುಮನ, ಸುಮನ ನಿಂತ್ಕೊಳಮ್ಮ. ಅಯ್ಯೋ ಸುಮ್ಮನ, ಹೋಗ್ಲಿ ಬಿಡಿ. ಅದಕ್ಕೆ 10 ನಿಮಿಷ ಆದಮೇಲೆ ಅವಳಾಗ ಬರ್ತಾಳೆ. ಲೀವ್ ಇಟ್. ಎಲ್ಲರೂ ಚಂದ್ರನ ದರ್ಶನನ ಮನ್ಸಾರ ಮಾಡೋಣ. ನಾನು ಬೇಕು ಅಂತ ಇಲ್ಲಿಗೆ ಬಂದೆ ಅಕ್ಕ. ಆಕಾಶ ನೋಡೋದಲ್ಲ, ದೀಪಗಳು ಹೇಗ್ ಬೀಳತ್ವೆ ಅನ್ನೋದು ನೋಡ್ಬೇಕು. ಶುಭ ಮುಹೂರ್ತ ಬಂತು ವಿಶಾಲ್ ಅವರೇ. ಅಖಂಡ ಜ್ಯೋತಿ ಪ್ರಜ್ವಲಿಸ್ತಾ ಅದರ ಕಾಂತಿ ಆಕಾಶ ಮಾರ್ಗದಲ್ಲಿ ಪಸರಿಸಿ ಸ್ವಲ್ಪ ಹೊತ್ತಲ್ಲೇ ಚಂದ್ರನ ದರ್ಶನ ಆಗುತ್ತೆ.
ಅಯ್ಯೋ ಅಯ್ಯೋ ಏನಿದು, ಏನಾಗೋಯ್ತು? ದೀಪಗಳೆಲ್ಲ ನೀರ್ ಪಾಲಾಗೋಯ್ತಲ್ಲ. ಶಾಸ್ತ್ರದಲ್ಲಿ ಇನ್ನೂ ಎಡವಟ್ಟಾಗಿರ್ಬೇಕು ಆಂಟಿ, ಇಲ್ದಿದ್ರೆ ಹೀಗೆಲ್ಲ ಆಗಲ್ಲ. ಗಾಯತ್ರಿ ಪಾಪುನ ದತ್ತು ತಗೋಬಾರ್ದು ಅಂತ ಈ ಥರ ಆಯ್ತೇನೋ. ಬ್ರದರ್, ಮಗುಗೆ ಆಶ್ರಯ ಸಿಗಬಾರ್ದು ಅಂತ ಯಾವ ದೇವರು ಬಯಸೋದಿಲ್ಲ. ಯಾರ್ ಕೆಟ್ಟ ದೃಷ್ಟಿ ನಮ್ಮೇಲ್ ಬಿತ್ತೋ ಏನೋ. ಈಗ ಬಂದ್ಯಾ ನಾಗರಾಜ? ನಿನ್ ಸೋದರ ಸೊಸೆನ ದತ್ತು ತಗೊಳ್ಳೋ ಶಾಸ್ತ್ರನ ನೋಡ್ಬೇಕು ಅನ್ಕೊಂಡಿದ್ಯಾ? ದೀಪ ಎಲ್ಲ ನೀರ್ಪಾಲಾಗಿ ಶಾಂತ ಆದ್ಮೇಲೆ ಇನ್ನು ಚಂದ್ರನ ದರ್ಶನ ಎಲ್ಲ ಆಗತ್ತೆ. ಗಾಯತ್ರಿ ನೈನಮ್ಮನ್ ಮಡ್ಲಿಗೆ ಹೇಗ್ ಸೇರ್ತಾಳೆ? ನೀರ್ ಒಳಗಿಳಿದು ದೀಪ ಆರ್ದಿರೋ ಹಾಗೆ ನೋಡ್ಕೊಳುತ್ತಾ ಈ ಹುಚ್ಚ ಹಾವು. ನಿನಗ್ ಹುಚ್ಚಿಡ್ದಿರ್ಬೇಕು. ನಾಗರಾಜ ಮಾಡಕ್ ಹೊರಟಿರೋ ಕೆಲ್ಸನ ಕಣ್ಮಿಟಿಕ್ಸ್ದೆ ನೋಡು ಒಂದ್ಸಲ. ಅಮ್ಮ ನೈನಿ, ವಿಶಾಲ್ ಅವರೇ, ಅಖಂಡ ದೀಪ ಆರ್ದಿರೋ ಹಾಗೆ ನಾಗರಾಜ ಅದನ್ನ ಬೆನ್ಮೇಲೆ ಹೊತ್ತಿದ್ದಾನೆ. ಅದನ್ನ ನೋಡ್ಬೇಕು ಅಂತಾನೆ ಚಂದ್ರ ಕೂಡ ಬಂದಿದ್ದಾನೆ. ನೋಡಮ್ಮ, ಅಲ್ಲಿ ನೋಡು.
ಆ ದೀಪ ಆರು ಹೋಗೋವರೆಗೂ ನಾಗರಾಜ ಹೊರ್ತಾನೆ. ಈಗ ನೀವು ಗಾಯತ್ರಿನ ದತ್ತು ತಗೊಳ್ಳಿ. ಶಾಸ್ತ್ರಿಗಳೇ, ಮುಹೂರ್ತ ಮೀರೋದೊಳಗೆ ಈ ಶಾಸ್ತ್ರನ ಮಾಡಿ ಮುಗಿಸಿ. ಹಾಗೇ ಆಗ್ಲಿ. ಓಂ ಭೂರ್ಭುವಸ್ವ ಓಂ ತಸ್ಯ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ. ಓಂ ಭೂರ್ಭುವಸ್ವ ಓಂ ತಸ್ಯ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಎಷ್ಟು ಭಾರ ಇದೆಯಮ್ಮ ತಾಯಿ ನೀನು. ನಿನ್ ಹೆತ್ತ ತಾಯಿ ಬಗ್ಗೆ ಗೊತ್ತಿಲ್ಲ ಆದ್ರೆ ನಿನ್ನ ದತ್ತು ತಗೊಂಡಿರೋ ನಮ್ ನೈನಿ ತರ ಗುಂಡ್ಗೆ ಮುದ್ದಾಗಿದೀಯ. ಗಾಯತ್ರಿ, ನಿನಗೆ ಆಟ ಆಡಕ್ಕೆ ಬೊಂಬೆ ಕೊಡಿಸ್ತೀನಿ ಅಂತ ಹೇಳಿದೆ ಅಲ್ವಾ? ಚಿಕ್ಕ ಪುಟ್ಟ ಬೊಂಬೆ ಯಾಕೆ, ನಿಂಗ್ ದೊಡ್ಡ ಬೊಂಬೆನೆ ತೋರಿಸ್ತೀನಿ. ಹೋಗೋಣ ಬಾ. ಯಾವುದೋ ಫಂಕ್ಷನ್ಗೆ ಹೋಗೋ ಹಾಗೆ ಇಷ್ಟು ಟಿಪ್ ಟಾಪ್ ಆಗಿ ರೆಡಿಯಾಗಿ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ ನೋಡು. ಗಾಯತ್ರಿ, ನೋಡಿದ್ಯಾ ಬೊಂಬೆನ? ಇದು ಎಷ್ಟು ದೊಡ್ಡದಾಗಿದೆ ಅಲ್ವಾ? ಇದ್ರ ಜೊತೆ ಹೇಗೆ ಆಟ ಆಡಬೇಕು ಅಂತ ತೋರಿಸ್ತೀನಿರು. ಇವಾಗ ನೋಡು. ಟಿಂಗ್ ಟಿಂಗ್. ಟಂಗ್. ಚೆನ್ನಾಗಿದೆ ಅಲ್ವಾ ಗಾಯತ್ರಿ? ಡಿಂಗ್. ಜಾ. ಏನೇ ಮಾಡ್ತಿದ್ಯಾ? ಅಯ್ಯೋ, ಲೂಸು. ಏನಾಯ್ತು? ದಾರ ನಿಮ್ ಕೈ ಹೇಗ್ ಕಟ್ಟಿದಾಳಂತ ನೋಡಿ ಆಂಟಿ. ತಲೆ ಕೆಟ್ಟವಳೆ.
ಯಾಕೆ ಹೀಗೆ ಕಟ್ದೆ